ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಮಾಡಿ, ಜೈ ಬಜರಂಗಬಲಿ ಅಂತ ಕಮೆಂಟ್ ಮಾಡಿ, ಜೈ ಶನಿದೇವ ಅಂತ ಬರೀರಿ. ಆತ್ಮೀಯ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತು ನಾವು ರಾಶಿ ಚಕ್ರದ 2ನೇ ರಾಶಿಯಾದ ಸ್ಥಿರತೆಗೆ ಹೆಸರಾದ ವೃಷಭ ರಾಶಿಯವರ ಜೀವನವನ್ನೇ ಬದಲಾಯಿಸಬಲ್ಲ ಅತ್ಯಂತ ಪ್ರಮುಖ ದಿನಗಳ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ಮೇ 25 ಮತ್ತು ಮೇ 26 ಇವೆರಡು ನಿಮ್ಮ ಜೀವನದ ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಬಹುದಾದ ಅತ್ಯಂತ ಮಹತ್ವದ ದಿನಾಂಕಗಳು. ನಿಮ್ಮ ಪ್ರತಿಯೊಂದು ಗುಟ್ಟು ಬಯಲಾಗದಿದ್ದರೆ ಆಮೇಲೆ ಕೇಳಿ. ವೃಷಭ ರಾಶಿಯವರು ಇದು ಹೇಗೆ ಅಂತ ಅಂದರೆ, ಗ್ರಹಗಳ ಚಲನೆ ನಿಮಗೆ ಯಾವ ಮುನ್ಸೂಚನೆಯನ್ನು ನೀಡ್ತಾ ಇದೆ ಅಂತ ನಾವು ಸಂಪೂರ್ಣವಾಗಿ ತಿಳಿಯಲಿದ್ದೇವೆ. ನಿಮ್ಮ ಸುತ್ತಮುತ್ತಲಿ ಇರುವವರು ನಿಮ್ಮ ಆಪ್ತರೆಂದು ನಟಿಸುವವರು ನಿಮ್ಮಿಂದ ಮುಚ್ಚಿಟ್ಟಿರುವ ಸತ್ಯಗಳು ಮುಂಬರುವ 48 ಗಂಟೆಗಳಲ್ಲಿ ಒಂದೊಂದಾಗಿ ಕಳಚಿ ಬೀಳುತ್ತೆ. ನಕ್ಷತ್ರಗಳ ನಡೆ ಈ 2 ದಿನಗಳಲ್ಲಿ ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತೆ. ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿ ಮತ್ತು ವೃಷಭ ರಾಶಿಯ ಪರಿಸ್ಥಿತಿಯನ್ನು ನೋಡುವುದಾದರೆ, ನಿಮ್ಮ ರಾಶಾಧಿಪತಿ ಶುಕ್ರ ಗ್ರಹ ಸುಖ ಮತ್ತು ಭೋಗದ ಸಂಕೇತ. ಆದರೆ ಈ 25 ಮತ್ತು 26ರಂದು ಚಂದ್ರನ ಸಂಚಾರ ಹಾಗೂ ಶನಿ ಮಂಗಳರ ವಿಶೇಷ ದೃಷ್ಟಿಯಿಂದಾಗಿ ನಿಮ್ಮ ರಾಶಿಯ ಆರ್ಥಿಕ ಮತ್ತು ಕುಟುಂಬದ ಗುಪ್ತ ಭಾವಗಳ ಮೇಲೆ ತೀವ್ರ ಪ್ರಭಾವ ಉಂಟಾಗಲಿದೆ. ಇದರ ನೇರ ಅರ್ಥ ಏನಪ್ಪ ಅಂದರೆ, ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಬೆನ್ನ ಹಿಂದೆ ಹಣಕಾಸಿನ ವಿಷಯದಲ್ಲೋ ಅಥವಾ ಕುಟುಂಬದ ವಿಷಯದಲ್ಲೋ ಸಂಚು ರೂಪಿಸುತ್ತಿದ್ದವರ ನಿಜವಾದ ಮುಖವಾಡ ಇನ್ಮುಂದೆ ಕಳಚಿ ಬೀಳುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಸ್ವಂತ ಸ್ನೇಹ ವಲಯದಲ್ಲಿ ಯಾರಾದರೂ ನಿಮ್ಮ ಔದಾರ್ಯವನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ. ಈ 48 ಗಂಟೆಗಳಲ್ಲಿ ಸತ್ಯ ಏನು ಅಂತ ನಿಮಗೆ ಸ್ವತಃ ಗೋಚರವಾಗುತ್ತೆ. ಆದರೆ ನೆನ್ಪಿಡಿ, ಶನಿದೇವರ ಕಣ್ಣು ನಿಮ್ಮ ಕರ್ಮಗಳ ಮೇಲೂ ಇದೆ. ನೀವು ಯಾರಿಗಾದರೂ ಮೋಸ ಮಾಡಿದರೆ ಅಥವಾ ಯಾವುದೋ ಒಂದು ದೊಡ್ಡ ಸತ್ಯ ಅಥವಾ ಸಣ್ಣ ಸತ್ಯ ಯಾವುದಾದ್ರೂ ಒಂದು ನೀವು ಇಷ್ಟು ದಿನ ಹಣದ ಬಲದಿಂದ ಏನಾದರೂ ಮುಚ್ಚಿಟ್ಟಿದ್ರೆ, ಅದು ಕೂಡ ಈಗ ಸಾರ್ವಜನಿಕವಾಗಿ ಬಯಲಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗ ನಿಮ್ಮ ವೃತ್ತಿ ಜೀವನ ಮತ್ತು ವ್ಯಾಪಾರದ ಬಗ್ಗೆ ಮಾತನಾಡೋದಾದರೆ, ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಆಫೀಸಲ್ಲಿ ದ್ವೇಷ ಅಥವಾ ಪೈಪೋಟಿ ಹೆಚ್ಚಾಗಬಹುದು. ನೀವು ಕಷ್ಟಪಟ್ಟು ಸಿದ್ಧಪಡಿಸಿದ ಯೋಜನೆಗಳನ್ನು, ಪ್ಲ್ಯಾನ್ಗಳನ್ನು ಅಥವಾ ಐಡಿಯಾಗಳನ್ನು ನಿಮ್ಮ ಸಹೋದ್ಯೋಗಿಗಳು ತಮ್ಮದು, ನಾವು ಮಾಡಿದ್ದು ಅಂತ ಬಿಂಬಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ಬೋದು. ಆದರೆ ಧೃತಿಗೆಡೋದಕ್ಕೆ ಹೋಗಬೇಡಿ. ಮೇ 25ರ ಸಂಜೆ ವೇಳೆಗೆ ಸತ್ಯ ಏನು ಅಂತ ನಿಮ್ಮ ಬಾಸ್ ಅಥವಾ ಮ್ಯಾನೇಜರ್ ಮುಂದೆ ಸಾಬೀತಾಗುತ್ತೆ. ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಗೌರವ ಖಂಡಿತವಾಗ್ಲೂ ಸಿಗುತ್ತೆ ಮತ್ತು ನಿಮ್ಮ ವಿರೋಧಿಗಳ ಪೋಲೇನಿತ್ತು ಅಂದರೆ ಅವರ ಅಸಲಿ ಬಣ್ಣ ಏನಿತ್ತು ಅದು ಬಯಲಾಗುತ್ತೆ. ಇನ್ನು ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡುವವರು ಈ 2 ದಿನಗಳಲ್ಲಿ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬೇಕಾದಾಗ ಅಥವಾ ಆಸ್ತಿ ವಹಿವಾಟು ನಡೆಸಬೇಕಾದಾಗ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಬೇಕು. ಮೇ 26ರಂದು ಹಳೆಯ ಬಾಕಿ ಹಣ ಅಥವಾ ಗುಪ್ತ ಒಪ್ಪಂದಕ್ಕೆ ಸಂಬಂಧಿಸಿದ ಸತ್ಯ ಏನು ಅಂತ ಹೊರಬರೋದರಿಂದ ಉದ್ಯಮದಲ್ಲಿ ದೊಡ್ಡ ಸಂಚಲನ ಅನ್ನೋದು ಉಂಟಾಗ್ಬೋದು. ಶಾರ್ಟ್ಕಟ್ ಅಥವಾ ತಪ್ಪು ದಾರಿಯಲ್ಲಿ ಧನ ಸಂಪಾದನೆ ಮಾಡಲು ಹೋದರೆ ಈ ಸಮಯದಲ್ಲಿ ಕಾನೂನು ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತೆ. ಎಚ್ಚರ. ಮುಂದಿನದಾಗಿ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ, ವೃಷಭ ರಾಶಿಯವರ ಸಂಬಂಧಗಳ ವಿಷಯದಲ್ಲಿ ಈ 2 ದಿನಗಳು ಅತ್ಯಂತ ಮಹತ್ವದ ತಿರುವು ನೀಡುತ್ತೆ. ದೀರ್ಘಕಾಲದಿಂದ ನಿಮ್ಮ ಸಂಗಾತಿ ನಿಮ್ಮಿಂದ ಏನನ್ನಾದರೂ ಮುಚ್ಚಿಡ್ತಾ ಇದ್ರೆ ಅಥವಾ ನೀವು ಅವರ ಬಳಿ ಏನನ್ನಾದರೂ ಮರೆಮಾಚ್ತಿದ್ರೆ, ಈ 2 ದಿನಗಳಲ್ಲಿ ಆ ಎಲ್ಲ ರಹಸ್ಯಗಳು ಹೊರಬಂದು ಪರಿಸ್ಥಿತಿ ಸಂಪೂರ್ಣವಾಗಿ ಸ್ಪಷ್ಟವಾಗುತ್ತೆ. ಪತಿ ಪತ್ನಿಯರ ನಡುವೆ 3ನೇ ವ್ಯಕ್ತಿಯ ಹಸ್ತಕ್ಷೇಪದಿಂದಾಗಿ ಮೂಡಿದ್ದ ಅನುಮಾನಗಳು ಈ ಸಮಯದಲ್ಲಿ ನಿವಾರಣೆಯಾಗುತ್ತೆ. ಇನ್ನು ಸತ್ಯ ಕೆಲವೊಮ್ಮೆ ಕಹಿಯಾಗಿರ್ಬೋದು ಮತ್ತು ಆರಂಭದಲ್ಲಿ ನಿಮ್ಮ ಅಹಂಗೆ ಧಕ್ಕೆಯನ್ನು ತರಬಹುದು. ಆದರೆ ಆತುರಪಟ್ಟು ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಕೋಪದ ಬದಲು ತಾಳ್ಮೆಯಿಂದ ಪರಿಸ್ಥಿತಿಯನ್ನು ಎದುರಿಸಿ ಅನ್ನೋದು ನನ್ನ ಸಲಹೆ. ಈ ಸತ್ಯದ ದರ್ಶನ ನಿಮ್ಮ ಭವಿಷ್ಯದ ಕೌಟುಂಬಿಕ ಜೀವನವನ್ನು ಮತ್ತಷ್ಟು ಸುಭದ್ರಗೊಳಿಸುತ್ತೆ. ಇಲ್ಲಿ ಗುಟ್ಟು ಬಯಲಾಗೋದು ಅಂದರೆ ಕೇವಲ ಬೇರೆಯವರ ರಹಸ್ಯಗಳಷ್ಟೇ ಅಲ್ಲ, ಇದು ನಿಮ್ಮ ಸ್ವಂತ ಆತ್ಮಾವಲೋಕನದ ಸಮಯ ಕೂಡ ಹೌದು. ನೀವು ದೀರ್ಘಕಾಲದಿಂದ ನಿಮ್ಮ ಭೌತಿಕ ಸುಖಗಳ ಅತಿಯಾದ ವ್ಯಾಮೋಹದ ವಿಷಯದಲ್ಲೂ ಅಥವಾ ನಿಮ್ಮ ಕೆಲವು ತಪ್ಪು ಹವ್ಯಾಸಗಳ ವಿಷಯದಲ್ಲೂ ನೀವೇ ಸುಳ್ಳು ಹೇಳಿಕೊಂಡು ಸಮಾಧಾನ ಪಟ್ಕೊಳ್ತಾ ಇರ್ಬೋದು.
ಆದರೆ ಮೇ 25 ಮತ್ತು 26ರಂದು ನಿಮ್ಮ ಅಂತರಾತ್ಮದ ಧ್ವನಿ ನಿಮ್ಮನ್ನು ಎಚ್ಚರಗೊಳಿಸುತ್ತೆ. ಇನ್ಮುಂದೆ ಯಾವುದೇ ನೆಪಗಳು ನಡೆಯೋದಿಲ್ಲ ಮತ್ತು ಜೀವನದ ಶಿಸ್ತನ್ನು ಅಳವಡಿಸಿಕೊಳ್ಳಲೇಬೇಕು ಎಂಬ ಸತ್ಯ ನಿಮಗೆ ಮನವರಿಕೆಯಾಗುತ್ತೆ. ಈ ದಿನಗಳ ನಕಾರಾತ್ಮಕ ಗ್ರಹಗಳ ಪ್ರಭಾವವನ್ನು ಶಾಂತಗೊಳಿಸಿ ಶುಭ ಫಲಗಳನ್ನು ಪಡೆಯೋದಕ್ಕೆ ನೀವು ಕೆಲವು ಸರಳ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಮೊದಲನೇದಾಗಿ ನಿಮ್ಮ ರಾಶಿಯ ಮೇಲಿರುವ ನಕಾರಾತ್ಮಕ ದೃಷ್ಟಿ ಮತ್ತು ಶತ್ರುಗಳ ಕಾಟವನ್ನು ತಗ್ಗಿಸೋದಕ್ಕೆ ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸಿ. ಎರಡನೆಯದಾಗಿ ಶನಿದೇವರ ಕೃಪೆಗಾಗಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ 2 ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡಿ ಮತ್ತು ಯಾರನ್ನು ವಂಚನೆ ಮಾಡೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಆಡುವ ಸಣ್ಣ ಸುಳ್ಳು ಕೂಡ ಮುಂದೆ ದೊಡ್ಡ ಆಪತ್ತಾಗಿ ನಿಮ್ಮನ್ನು ಕಾಡಬಹುದು. ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆಯನ್ನು ದಾನ ಮಾಡಿ. ಹಾಗಾಗಿ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬರಲಿರುವ ಈ ದೊಡ್ಡ ಬದಲಾವಣೆ ಮತ್ತು ಸತ್ಯದ ದರ್ಶನಕ್ಕೆ ರೆಡಿಯಾಗಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.